Hello everyone, welcome to Veranda News Kannada YouTube channel. I'm Pooja Bhatt. ಇವತ್ತು ನಾವು ಇಂಗ್ಲಿಷಲ್ಲಿ ವರ್ಬ್ಸ್ ಟಾಪಿಕ್ನ ಕವರ್ ಮಾಡೋಣ. ವರ್ಬ್ಸ್ ಆಸ್ ಯು ಆಲ್ ನೋ ಕನ್ನಡದಲ್ಲಿ ಕ್ರಿಯಾಪದ ಅಂತ ಕರಿತೀವಿ. ಮೀನಿಂಗ್ ಸಮಥಿಂಗ್ ದಟ್ ಡಿನೋಟ್ಸ್ ಆಕ್ಷನ್. ನಾಟ್ ಓನ್ಲಿ ಆಕ್ಷನ್, ವರ್ಬ್ಸ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ಕೋಪ್ ಇದೆ ವರ್ಬ್ಸ್ಗೆ. ಸೊ ಅದೇನು ಅಂತ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ with the meaning of verb. A verb is a word that we use to refer to actions and states of being ಅಂತ ಹೇಳ್ತೀವಿ. Now, you all know actions ಅಂದ್ರೆ ಏನು ಅಂತ. Some sort of actions, physical, mental, ಯಾವುದೇ ತರ ಆಗಿರಬಹುದು. Run is an action, talk is an action, listening is also an action, dance, sing, eat, etc. are also actions. But here, states of being ಅಂತ ಇದೆ. ಏನಿದು states of being? Example ನೋಡೋಣ. She cooks ಅಂದ್ರೆ ಅವಳು ಅಡುಗೆ ಮಾಡ್ತಾ ಇದ್ದಾಳೆ. Cooks is an action ಅಲ್ವಾ? ಅಂದ್ರೆ ಏನೋ ಒಂದು ಆಕ್ಷನ್ ನಡೀತಾ ಇದೆ, ಫಿಸಿಕಲ್ ಆಕ್ಷನ್, ಅಡುಗೆ ಮಾಡ್ತಾ ಇದ್ದಾರೆ. She cooks ಆಕ್ಷನ್ ಡಿನೋಟ್ ಮಾಡುತ್ತೆ. I am happy ಇದರಲ್ಲಿ ನೋಡಿದ್ರೆ ನಿಮ್ಗೆ ಯಾವ್ದು ಆಕ್ಷನ್ ಇಲ್ಲ, ನಾನು ಖುಷಿಯಾಗಿದ್ದೀನಿ, ಇದೀನಿ ಅಂತ ಹೇಳೋದಕ್ಕೆ ನಾವು am ಬಳಸ್ತೀವಿ ಇಲ್ಲಿ. So this am is actually called as states of being. ಅಂದ್ರೆ ನಾವು ಎಕ್ಸಿಸ್ಟ್ ಆಗಿದ್ದೀವಿ, ವಿ ಆರ್ ಇನ್ ಎಕ್ಸಿಸ್ಟೆನ್ಸ್, ವಿ ಎಕ್ಸಿಸ್ಟ್ ಅಂತ ಹೇಳೋದಕ್ಕೆ ಬಳಸುವಂತ ವರ್ಬ್ಸ್ ನ ಸ್ಟೇಟ್ಸ್ ಆಫ್ ಬೀಯಿಂಗ್ ವರ್ಬ್ಸ್ ಅಂತ ಕರಿತೀವಿ. ಆಮ್, ಈಸ್, ಆರ್, ವಾಸ್, ವರ್, ಬೀನ್, ಬೀಯಿಂಗ್ ಇದೆಲ್ಲ ಕೇಳಿಸ್ತೀರಲ್ಲ. ಸೊ ಇದನ್ನೆಲ್ಲ ಸ್ಟೇಟ್ಸ್ ಆಫ್ ಬೀಯಿಂಗ್ ವರ್ಬ್ಸ್ ಅಂತ ಕರಿತೀವಿ. ಸೊ ವರ್ಬ್ ಅಂದ್ರೆ ಏನು? ಬರೀ ಆಕ್ಷನ್ ನ ಡಿನೋಟ್ ಮಾಡೋದು ಮಾತ್ರ ಅಲ್ಲ, ಬಟ್ ಸ್ಟೇಟ್ಸ್ ಆಫ್ ಬೀಯಿಂಗ್ ನ ಕೂಡ ರೆಪ್ರೆಸೆಂಟ್ ಮಾಡೋದು. ಅಂದ್ರೆ ನಾವು ಇದೀವಿ, ನಾವು ಬದುಕಿದೀವಿ ಈ ಆಕ್ಷನ್ ನ ಮಾಡೋದಕ್ಕೆ, ಖುಷಿಯಾಗಿ ಇದೀನಿ ಅಂತ ಹೇಳ್ತೀವಲ್ಲ, ಆ ಇದೀನಿ ಅನ್ನೋದನ್ನ ರೆಫರ್ ಮಾಡೋದು ಕೂಡ ವರ್ಬ್ಸ್ ಆಗುತ್ತೆ. ನೆಕ್ಸ್ಟ್, ಟು ಯೂನಿಕ್ ಫೀಚರ್ಸ್ ಅಬೌಟ್ ವರ್ಬ್ಸ್ ಕ್ಯಾನ್ ಬಿ ಅ ಸೆಂಟೆನ್ಸ್ ಬೈ ಇಟ್ ಸೆಲ್ಫ್. ವರ್ಬ್ ನ ಹಾರ್ಟ್ ಆಫ್ ದಿ ಸೆಂಟೆನ್ಸ್ ಅಂತ ಕರಿತೀವಿ. ಅಂದ್ರೆ ವರ್ಬ್ ಇಲ್ಲದೆ ಸೆಂಟೆನ್ಸ್ ಆಗೋದಿಲ್ಲ. ನಾವು ಇಫ್ ಯು ಸಿ, ರನ್ ಇಸ್ ಅಲೋನ್ ಅ ಸೆಂಟೆನ್ಸ್. ರನ್ ಇಸ್ ಅ ವರ್ಬ್. ರನ್ ಅಂದ್ರೆ ಓಡು. ನಾನು ನಿಮ್ಗೆ ಓಡು ಅಂತ ಆದ್ರೆ ನಿಮ್ಗೆ ಅರ್ಥ ಆಗೋಗುತ್ತೆ. ಅಂದ್ರೆ ಅದ್ ಹಿಂದೆ ಮುಂದೆ ನಾನು ಏನು ಹೇಳೋ ಅಗತ್ಯ ಇಲ್ಲ. ಸೊ ದಟ್ಸ್ ವೈ ವಿ ಸೇ ವರ್ಬ್ ಕ್ಯಾನ್ ಬಿ ಅ ಸೆಂಟೆನ್ಸ್ ಬೈ ಇಟ್ ಸೆಲ್ಫ್. ಇದು ವರ್ಬ್ ಬಗ್ಗೆ ಒಂದು ಯುನೀಕ್ ಫೀಚರ್. ನೆಕ್ಸ್ಟ್, in English only verbs have tenses. So what is this? Tense ಅಂದ್ರೆ ಏನು? ಕನ್ನಡದಲ್ಲಿ ಕಾಲ ಅಂತ ಹೇಳ್ತೀವಲ್ಲ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲ. ಸೊ ಟೆನ್ಸಸ್ ಅಂದ್ರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಟೈಮ್ ಲೈನ್, ಟೈಮ್ ನ ಹೇಳುವಂತ ಒಂದು ಇದು. ಸೊ ಟೆನ್ಸಸ್ ನ ಹೇಳೋದು ನಾವು ವರ್ಬ್ಸ್ ಮಾತ್ರ. ಇಂಗ್ಲಿಷ್ ಅಲ್ಲಿ ಬೇರೆ ಯಾವ ಪಾರ್ಟ್ ಆಫ್ ಸ್ಪೀಚ್ಗೂ ಟೆನ್ಸ್ ಬರಲ್ಲ, ವರ್ಬ್ಸ್ ಮಾತ್ರ ಬರುತ್ತೆ. ನೋಡಿ, ಐ ಸ್ಲೆಪ್ಟ್ ದಿ ಎಂಟೈರ್ ಡೇ. ಸ್ಲೆಪ್ಟ್ ಅನ್ನೋದು ಸ್ಲೀಪ್ ಅನ್ನೋ ವರ್ಬ್ ನ past tense. So sleep, slept. Eat ಗೆ ಎಲ್ಲರಿಗೂ ಗೊತ್ತಿರುತ್ತೆ. Eat, present, ate, past tense. So think, thought, know, knew. So ಈ ತರ ಎಲ್ಲ ವರ್ಡ್ಸ್ಗೂ ಎಲ್ಲ ವರ್ಬ್ಸ್ಗೂ ಟೆನ್ಸಸ್ ಇರುತ್ತೆ. ಹಾಗಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ವರ್ಬ್ಸ್ ಗೆ ಮಾತ್ರ ಟೆನ್ಸ್ ಇರೋದು ಅಂತ ನಾವು ಹೇಳ್ಬೋದು. ಸೊ ನಾವು ಟೈಪ್ಸ್ ನೋಡೋಣ. ವರ್ಬ್ಸ್ ಅಲ್ಲಿ ಸುಮಾರಷ್ಟು ಟೈಪ್ಸ್ ಇದೆ. ಅದರಲ್ಲಿ ಮೊದಲನೇದು ಆಕ್ಷನ್ ವರ್ಬ್ಸ್ ಆರ್ ಡೈನಾಮಿಕ್ ವರ್ಬ್ಸ್. ನಾವು ಆಲ್ರೆಡಿ ಆಕ್ಷನ್ ಅನ್ನೋ ವರ್ಡ್ ನ ಡಿಸ್ಕಸ್ ಮಾಡಿದ್ವಿ. ಸೊ ವರ್ಬ್ ಇಟ್ ಸೆಲ್ಫ್ ಡಿನೋಟ್ಸ್ ಅನ್ ಆಕ್ಷನ್ ಅಲ್ವಾ? ಅಂದ್ರೆ ಯಾವುದೋ ಒಂಥರ ಕ್ರಿಯೆ ಬಗ್ಗೆ ಮಾತಾಡುತ್ತೆ ಅಥವಾ ಕ್ರಿಯೆನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ವರ್ಬ್ಸ್ ನ ಯೂಸ್ ಮಾಡ್ತೀವಿ. ಅದಕ್ಕೆ ಡೈನಾಮಿಕ್ ಅಂದ್ರೆ ಚೇಂಜ್ ಆಗ್ತಾ ಇರುತ್ತೆ, ಆಕ್ಷನ್ ಅನ್ನೋ ಅರ್ಥ ಬರುತ್ತೆ. ಎಕ್ಸ್ಪ್ರೆಸ್ ಸ್ಪೆಸಿಫಿಕ್ ಆಕ್ಷನ್ಸ್ ಇದರ್ ಫಿಸಿಕಲ್ ಆರ್ ಮೆಂಟಲ್. ಅಂದ್ರೆ ಫಿಸಿಕಲ್ ನಾವು ಕೈಯಿಂದ, ಕಾಲಿಂದ ಅಥವಾ ಬಾಡಿಯಿಂದ ಮಾಡೋ ಆಕ್ಷನ್ಸ್ ಇರಬಹುದು. ಮೆಂಟಲ್ ಅಂದ್ರೆ ಸಮಥಿಂಗ್ ಬಿಲಾಂಗಿಂಗ್, ಸಮಥಿಂಗ್ ರಿಲೇಟೆಡ್ ಟು ಯುವರ್ ಮೈಂಡ್ಸ್. ನಾವು ಫಿಸಿಕಲ್ ಅಥವಾ ಮೆಂಟಲ್ ಎರಡು ತರ ಆಕ್ಷನ್ಸ್ ಅನ್ನು ಆಕ್ಷನ್ ವರ್ಬ್ಸ್ ಅಲ್ಲಿ ಬರುತ್ತೆ. ಎಕ್ಸಾಂಪಲ್ ನೋಡಿ, ಐ ವಿಲ್ ಥಿಂಕ್ ಅಬೌಟ್ ಇಟ್. ಐ ವಿಲ್ ಥಿಂಕ್ ಅಂದ್ರೆ ನಾನು ಯೋಚಿಸ್ತೀನಿ, ಇದು ಮೆಂಟಲ್ ಆಕ್ಷನ್ ಅಲ್ವಾ, ಮೈಂಡ್ ಇಂದ ಆಗೋದು. ಹಿ ಸಿಂಗ್ಸ್ ವೆರಿ ವೆಲ್. ಸಿಂಗ್ಸ್ ಅನ್ನೋದು ಧ್ವನಿಯಿಂದ ಆಗೋದು, ಇದು ಫಿಸಿಕಲ್ ಆಕ್ಷನ್. ವಿ ಶುಡ್ ಮೆಮೊರೈಸ್ ದ ಲಿರಿಕ್ಸ್ ಆಫ್ ದ ಸಾಂಗ್. ಮೆಮೊರೈಸ್ ಅಂದ್ರೆ ಏನು? ನೆನ್ಪಿಟ್ಕೋಬೇಕು ಅಥವಾ ಬಾಯ್ಪಾಠ ಮಾಡಬೇಕು ಅನ್ನೋ ಅರ್ಥ ಬರುತ್ತೆ. ಸೊ ವಿ ಶುಡ್ ಮೆಮೊರೈಸ್ ಇಸ್ ಅ ಮೆಂಟಲ್ ಆಕ್ಷನ್, ಕರೆಕ್ಟ್? ಸೊ ವಿ ಶುಡ್ ಮೆಮೊರೈಸ್ ದ ಲಿರಿಕ್ಸ್ ಆಫ್ ದ ಸಾಂಗ್ಸ್. ಸೊ ನೋಡಿ, ಮೆಮೊರೈಸ್, ಸಿಂಗ್ಸ್, ಥಿಂಕ್. ಥಿಂಕ್ ಮತ್ತೆ ಮೆಮೊರೈಸ್ ಮೆಂಟಲ್ ಆಕ್ಷನ್ ಆಗುತ್ತೆ, ಸಿಂಗ್ಸ್ ಫಿಸಿಕಲ್ ಆಕ್ಷನ್ ಆಗುತ್ತೆ. ಸೊ ರನ್, ಕುಕ್, ಈಟ್, ಸ್ಲೀಪ್, ಡ್ರಿಂಕ್ ಇದೆಲ್ಲದು ಫಿಸಿಕಲ್ ಆಕ್ಷನ್ ಆಗುತ್ತೆ. ಥಿಂಕ್, ಮೆಮೊರೈಸ್, ನೋ ಇದೆಲ್ಲದು ಮೆಂಟಲ್ ಆಕ್ಷನ್ಸ್ ಆಗುತ್ತೆ. ಸೊ ಎರಡು ತರ ಆಕ್ಷನ್ಸ್ ನಾವು ಆಕ್ಷನ್ ವರ್ಬ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಸೆಕೆಂಡ್ ಟೈಪ್ ನೋಡೋಣ, ಸ್ಟ್ಯಾಟಿವ್ ವರ್ಬ್ಸ್. ಎಕ್ಸ್ಪ್ರೆಸ್ ಅ ಸ್ಟೇಟ್ rather than an action and relate to emotions and senses. Now, what do you mean by this? So stative verbs ಅಂದ್ರೆ ಆಕ್ಷನ್ ವರ್ಬ್ಸ್ ತರ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟ್. ಸೊ ಇಲ್ಲಿ ನೀವು ಫಿಸಿಕಲ್ ಅಥವಾ ಮೆಂಟಲ್ ಆಕ್ಷನ್ ನ ನೋಡಕ್ಕಾಗಲ್ಲ. ಇಲ್ಲಿ ಯಾವುದೇ ತರ ಆಕ್ಷನ್ ನಿಮ್ಗೆ ಕಾಣಿಸೋದಿಲ್ಲ, ಬಟ್ ನೀವು ಎಕ್ಸಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಅಂದ್ರೆ ನೀವು ಇದೀರಾ
ಅಂತ ಹೇಳ್ಬೇಕಾದ್ರೆ ಇದು ನಿಮ್ ಎಮೋಷನ್ಸ್ ಅಥವಾ ಸೆನ್ಸಸ್ ನ ತೋರಿಸ್ಕೊಡುತ್ತೆ ಈ ತರ ವರ್ಬ್ಸ್. ಎಕ್ಸಾಂಪಲ್ ನೋಡೋಣ. ಶಿ ವಾಂಟ್ಸ್ ಅ ಪಿಜ್ಜಾ. ಶಿ ವಾಂಟ್ಸ್ ಅಂದ್ರೆ ಅವಳಿಗೆ ಪಿಜ್ಜಾ ಬೇಕು. ಬೇಕು ಅನ್ನೋದ್ರಲ್ಲಿ ಯಾವ್ದಾದ್ರು ಆಕ್ಷನ್ ಇದೆಯಾ? ಇಲ್ಲ. ಅದು ನಿಮ್ ಎಮೋಷನ್ಸ್ ನ ಅಂದ್ರೆ ಅವ್ರು ಹಶ್ವಾಗಿರಬಹುದು, ಹಾಗಾಗಿ ಎಮೋಷನ್ಸ್ ನ ತೋರಿಸ್ತಾ ಇರುತ್ತೆ, ಹಂಗರ್ ನ ತೋರಿಸ್ತಾ ಇರಬಹುದು. ಸೊ ಶಿ ವಾಂಟ್ಸ್ ಅ ಪಿಜ್ಜಾ ಯಾವುದು ಆಕ್ಷನ್ ನೀವು ಕಾಣಕ್ಕಾಗೋದಿಲ್ಲ, ಬಟ್ ಸ್ಟ್ಯಾಟಿವ್ ಅಂದ್ರೆ ರಾದರ್ ಅ ಸ್ಟೇಟ್ ದೆನ್ ಅನ್ ಆಕ್ಷನ್ ಅಂತ ಹೇಳ್ತೀವಿ. ಸೊ ಶಿ ವಾಂಟ್ಸ್ ಅ ಪಿಜ್ಜಾ. ಐ ಡಿಸ್ಅಗ್ರಿ ವಿತ್ ಯು ಅಂದ್ರೆ ನಾನು ಏನ್ ಹೇಳ್ತಾ ಇರೋದನ್ನ ಒಪ್ಕೊಳ್ಳೋದಿಲ್ಲ. ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಾಗಲೂ ಅಲ್ಲಿ ಫಿಸಿಕಲ್ ಅಥವಾ ಮೆಂಟಲ್ ಆಕ್ಷನ್ ಇಲ್ಲ, ನಾನು ನನ್ನ ಎಮೋಷನ್ ಅಥವಾ ಸೆನ್ಸಸ್ ನ ಆಚೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಐ ಡಿಸ್ಅಗ್ರಿ ವಿತ್ ಯು ಇಸ್ ಆಲ್ಸೋ ಅ ಸ್ಟ್ಯಾಟಿವ್ ವರ್ಬ್. ಐ ಲವ್ ಮ್ಯೂಸಿಕ್ ಹೇಳ್ತೀವಲ್ಲ, ಐ ಲವ್ ಮ್ಯೂಸಿಕ್, ಐ ಲವ್ ದಿಸ್, ಐ ಲವ್ ದ್ಯಾಟ್ ಅಂತ. ಲವ್ ಇಸ್ ಆಲ್ಸೋ ಅ ಸ್ಟ್ಯಾಟಿವ್ ವರ್ಬ್, ಮೀನಿಂಗ್ ಐ ಲವ್ ಅಂತ ಹೇಳಿದಾಗ ಅಲ್ಲಿ ಯಾವುದೇ ತರ ಆಕ್ಷನ್ ನಿಮ್ಗೆ ಕಾಣಿಸೋದಿಲ್ಲ, ಬಟ್ ಅದು ನಮ್ಮ ಥಾಟ್ಸ್ ಇಂದ ಅಥವಾ ಎಮೋಷನ್ಸ್ ಇಂದ ಆಗ್ತಾ ಇರುವಂತದ್ದು. ಸೊ ಅದೆಲ್ಲ ಸ್ಟ್ಯಾಟಿವ್ ವರ್ಬ್ಸ್ ಆಗುತ್ತೆ. ಇನ್ನೊಂದು ಏನಂದ್ರೆ ಈ ಸ್ಟ್ಯಾಟಿವ್ ವರ್ಬ್ಸ್ ಗೆ ನಾವು ಯೂಶಲಿ ING ಫಾರ್ಮ್ ನ ಹಾಕೋದಿಲ್ಲ. ಸೊ ಐ ಆಮ್ ವಾಂಟಿಂಗ್ ಅ ಪಿಜ್ಜಾ, ಶಿ ಇಸ್ ವಾಂಟಿಂಗ್ ಅ ಪಿಜ್ಜಾ ವಿಲ್ ನಾಟ್ ಬಿ ಕರೆಕ್ಟ್. ಐ ಆಮ್ ಡಿಸ್ಅಗ್ರೀಯಿಂಗ್ ವಿತ್ ಯು will not be correct in most parts. So I disagree with you. I am loving music ಅಲ್ಲ, I love music. ಸೊ ಯೂಶಲಿ ನಾವು ING ಫಾರ್ಮ್ ನ ಸ್ಟ್ಯಾಟಿವ್ ವರ್ಬ್ಸ್ ಜೊತೆ ಬಳಸೋದಿಲ್ಲ, ಕೆಲವೊಂದು ಬಳಸ್ತೀವಿ, ಅದನ್ನ ನಾವು ಮುಂದೆ ನೋಡೋಣ. ನೆಕ್ಸ್ಟ್ ಥರ್ಡ್ ಟೈಪ್ ರೆಗ್ಯುಲರ್ ವರ್ಬ್ಸ್. ರೆಗ್ಯುಲರ್ ವರ್ಬ್ಸ್ ತಿಳ್ಕೊಳ್ಳೋ ಮುಂಚೆ ನಾವು ಫಸ್ಟ್ ಫಾರ್ಮ್ಸ್ ಆಫ್ ವರ್ಬ್ ಬಗ್ಗೆ ಮಾತಾಡೋಣ. ಸೊ ವರ್ಬ್ ಗೆ ಡಿಫ್ರೆಂಟ್ ಫಾರ್ಮ್ಸ್ ಇದೆ. ನಾನು ಹೇಳಿದೆ ಅಲ್ಲ, ವರ್ಬ್ ಆರ್ ದಿ ಓನ್ಲಿ ಪಾರ್ಟ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್ ದಟ್ ಕ್ಯಾನ್ ಫಾರ್ಮ್ ಟೆನ್ಸಸ್. ಅಂದ್ರೆ ಕಾಲಗಳನ್ನ ನೀವು ಹೇಳ್ಬೇಕು ಅಂದ್ರೆ ಅದು ವರ್ಬ್ಸ್ ಇಂದಾನೆ ಸಾಧ್ಯ ಅಂತ. ಸೊ ಫಸ್ಟ್ ಫಾರ್ಮ್ಸ್ ನೋಡೋಣ. ಬೇಸ್ ಫಾರ್ಮ್ ಇನ್ಫಿನಿಟಿವ್, ಪ್ರೆಸೆಂಟ್, ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್ ಮತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್. ಇದು 6 ಫಾರ್ಮ್ಸ್ ಆಫ್ ವರ್ಬ್ ಅಂತ ಕರಿತೀವಿ. ಸೊ ಇದೆಲ್ಲದು ಏನು ಅಂತ ತಿಳ್ಕೊಳ್ಳೋಣ. Then I'll give you the examples. Then we can learn what actually regular verbs mean. So base verb ಅಂದ್ರೆ ಇಲ್ಲಿ ನೋಡಿ, walk, jump, ask, cook. ಇದೆಲ್ಲ ಏನ್ ಹೇಳ್ತಾ ಇದೆ? Just the verb as it is. So base verb ನ root verb ಅಂತ ಕೂಡ ಕರಿತೀವಿ. ಅಂದ್ರೆ ಹಿಂದೆ ಮುಂದೆ ಏನು ಆಡ್ ಮಾಡೋ ಅಗತ್ಯ ಇಲ್ಲ. ಅದು ಹೇಗಿದೆ ಒಂದು ವರ್ಬ್, ಅದೇ ತರ ವರ್ಡ್ ನ ನಾವು ಹಾಗೆ ತೋರಿಸಿದ್ರೆ ಅದು ಬೇಸ್ ವರ್ಬ್ ಆಗುತ್ತೆ. ವಾಕ್ಡ್ ಅಂತ ಹಾಕಲ್ಲ, ವಾಕಿಂಗ್ ಅಂತ ಹಾಕಲ್ಲ, ಜಸ್ಟ್ ವಾಕ್. ಓಕೆ, ದ ರೂಟ್ ಫಾರ್ಮ್ ಆಫ್ ದ ವರ್ಬ್ ಇಸ್ ಕಾಲ್ಡ್ ಆಸ್ ದಿ ಬೇಸ್ ವರ್ಬ್. ನೆಕ್ಸ್ಟ್ ಇನ್ಫಿನಿಟಿವ್ ಅಂದ್ರೆ ಏನು? ಟು ವಾಕ್, ಟು ಜಂಪ್, ಟು ಆಸ್ಕ್, ಟು ಕುಕ್. ಇಲ್ಲಿ ನಿಮ್ಗೆ ಏನ್ ಕಾಮನ್ ಆಗಿ ಕಾಣಿಸ್ತಾ ಇದೆ? ಟು. ಸೊ ಇನ್ಫಿನಿಟಿವ್ ಅಂದ್ರೆ ಟು ಪ್ಲಸ್ ವರ್ಬ್ ಅಂತ ಅರ್ಥ. ಟು ಜೊತೆಗೆ ಬೇರೆ ಯಾವುದೋ ಬೇಸ್ ವರ್ಬ್ ನ ನೀವು ಆಡ್ ಮಾಡಿದ್ರೆ ಅದನ್ನ ಇನ್ಫಿನಿಟಿವ್ ಅಂತ ಕರಿತೀವಿ. ಟು ಜಂಪ್, ಟು ಆಸ್ಕ್, ಟು ಕುಕ್, ಟು ಕ್ಲೀನ್ ಎಕ್ಸೆಟ್ರಾ. ಪ್ರೆಸೆಂಟ್. ಪ್ರೆಸೆಂಟ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಇಲ್ಲಿ ಏನ್ ಬರುತ್ತೆ? ವಾಕ್, ವಾಕ್ಸ್, ಜಂಪ್, ಜಂಪ್ಸ್, ಆಸ್ಕ್, ಆಸ್ಕ್ಸ್, ಕುಕ್, ಕುಕ್ಸ್. ಸೊ ಏನ್ ಡಿಫ್ರೆನ್ಸ್ ಇದಕ್ಕೆ? ನಾವು ಯಾವಾಗ ಎಸ್ ಆಡ್ ಮಾಡ್ತೀವಿ, ಯಾವಾಗ ಎಸ್ ಆಡ್ ಮಾಡಲ್ಲ. ಸೊ ಇದು ಇಂಪಾರ್ಟೆಂಟ್. ನಾವು ಯೂಶಲಿ ಸಿಂಗ್ಯುಲರ್ ನೌನ್ ಏನಾದ್ರೂ ರೆಫರ್ ಮಾಡ್ತಾ ಇದ್ರೆ, ಅಂದ್ರೆ ಯಾವುದೋ ಒಂದು ಮನುಷ್ಯ ಅಥವಾ ಒಂದು ಆಬ್ಜೆಕ್ಟ್, ಒಂದು ಥಿಂಗ್ ಬಗ್ಗೆ, ಒಂದು ವಸ್ತು ಬಗ್ಗೆ ಮಾತಾಡ್ತಾ ಇದ್ರೆ ಆವಾಗ ನಾವು ಹೇಗೆ ಹೇಳ್ತೀವಿ? ಹಿ ವಾಕ್ಸ್ ಅಂತ ಹೇಳ್ತೀವ, ಹಿ ವಾಕ್ ಅಂತ ಹೇಳ್ತೀವ, ಹಿ ವಾಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನರ್ಥ? ಸಿಂಗ್ಯುಲರ್ ನೌನ್ ಅಥವಾ ಸಿಂಗ್ಯುಲರ್ ಪ್ರೊನೌನ್, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ ನಾವು ಯಾವಾಗ್ಲೂ ಎಸ್ ಹಾಕ್ಬೇಕು ವರ್ಬ್ ಎಂಡ್ ಅಲ್ಲಿ. ಯಾವಾಗ ಪ್ಲೂರಲ್ ಬರುತ್ತೆ ಆವಾಗ ವಾಕ್ ಹಾಕ್ತಿವಿ. ಫಾರ್ ಎಕ್ಸಾಂಪಲ್ ದೇ. ದೇ ಅಂದ್ರೆ ಅವರು, ದೇ ಅನ್ನೋದು ಪ್ಲೂರಲ್ ಅಲ್ವಾ. ಸೊ ದೇ ವಾಕ್ಸ್ ಬರಲ್ಲ, ದೇ ವಾಕ್ ಬರುತ್ತೆ. ಸೊ ಇದನ್ನ ನಾವು ಮುಂದೆ ಇನ್ನು ವಿಸ್ತಾರವಾಗಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನೋ ಲೆಸನ್ ಅಲ್ಲಿ ತಿಳ್ಕೊಳ್ಳೋಣ. ಬಟ್ ಫಾರ್ ನೌ ನೋ ದಟ್ ದಿಸ್ ಇಸ್ ಪ್ರೆಸೆಂಟ್ ಟೆನ್ಸ್. ವಾಕ್ ಅಥವಾ ವಾಕ್ಸ್ ಆಗಬಹುದು ಡಿಪೆಂಡಿಂಗ್ ಆನ್ ವಾಟ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸಸ್. ಸೊ ಹಿ, ಶಿ, ಇಟ್ ಈ ತರ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಬಂದ್ರೆ ಯಾವಾಗಲೂ ವರ್ಬ್ಸ್ ಎಸ್ ಅಲ್ಲಿ ಎಂಡ್ ಆಗುತ್ತೆ. ಪ್ಲೂರಲ್ ಸಬ್ಜೆಕ್ಟ್ಸ್ ದೇ, ವಿ, ಯು, ಐ ಕೂಡ ನಾವು ಪ್ಲೂರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದು ಬಂದಾಗ ವಾಕ್ ಬರುತ್ತೆ, ವಾಕ್ಸ್ ಬರಲ್ಲ. ನೆಕ್ಸ್ಟ್ ಪಾಸ್ಟ್. ಪಾಸ್ಟ್ ಅಂದ್ರೆ ಗೊತ್ತಿರುತ್ತೆ, ಅಂದ್ರೆ ಭೂತಕಾಲ. ಪಾಸ್ಟ್ ಟೆನ್ಸ್ ಮೀನಿಂಗ್ ವಾಟ್? ಹಿಂದೆ ನಡೆದಿರೋದು. ಸೊ ವಾಕ್ ಅದು ಪಾಸ್ಟ್ ಟೆನ್ಸ್ ಏನು? ವಾಕ್ಡ್, ಜಂಪ್, ಜಂಪ್, ಆಸ್ಕ್ಡ್, ಕುಕ್ಡ್. ಸೊ ಇಲ್ಲಿ ನೋಡಿ ಎಲ್ಲದು ಇಡಿ ಎಂಡ್ ಆಗ್ತಾ ಇದೆ. ಕರೆಕ್ಟ್? ಸೊ ದಿಸ್ ಕೀಪ್ ಇನ್ ಮೈಂಡ್. ಲೆಟ್ಸ್ ಗೋ ಟು ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಏನು? ಇದು ಒಂದು ಫಾರ್ಮ್ ಆಫ್ ದ ವರ್ಬ್. ಓಕೆ, ಸೊ ದಿಸ್ ಇಸ್ ಆಲ್ಸೋ another form of the verb, important for you. So past participle ಅನ್ನೋದಕ್ಕಿಂತ ಮುಂಚೆ ಪಾರ್ಟಿಸಿಪಲ್ ಅಲ್ಲಿ 2 ಟೈಪ್ಸ್ ಇದೆ, ಪ್ರೆಸೆಂಟ್ ಮತ್ತೆ ಪಾಸ್ಟ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದ್ರೆ ING ಎಂಡ್ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಇಡಿನೂ ಎಂಡ್ ಆಗಬಹುದು, EN, N ಬೇರೆ ಬೇರೆ ತರ ಎಂಡ್ ಆಗುತ್ತೆ, ಅದನ್ನ ನಾವು ಮುಂದೆ ನೋಡೋಣ. ಬಟ್ ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಮೀನಿಂಗ್ ಏನು? ಸೊ ಇಟ್ಸ್ ಜಸ್ಟ್ ಅನದರ್ ಫಾರ್ಮ್ ಆಫ್ ವರ್ಬ್. ನಾವು ಪಾಸ್ಟ್ ಪಾರ್ಟಿಸಿಪಲ್ ನೋಡಿ,
ವಾಕ್ಡ್, ಜಂಪ್ಡ್, ಆಸ್ಕ್ಡ್, ಕುಕ್ಡ್. ಸೊ ಇದರ ಅರ್ಥ ಏನು? ಪಾಸ್ಟ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಎರಡು ಒಂದೇ ತರ ಇದೆ ಇಲ್ಲಿ. ಸೊ ವಾಕ್ಗೆ ಪಾಸ್ಟ್ ಕೂಡ ವಾಕ್ಡ್, ಪಾಸ್ಟ್ ಪಾರ್ಟಿಸಿಪಲ್ ಕೂಡ ವಾಕ್ಡ್. ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಬೇಕು ಅಂದ್ರೆ ಸಿಂಗ್ ತಗೊಳ್ಳಿ. ಸಿಂಗ್ ಕೇಳಿರ್ತೀರ ಅಂದ್ರೆ ಹಾಡೋದು. ಸಿಂಗ್ ಪಾಸ್ಟ್ ಟೆನ್ಸ್ ಏನಾಗುತ್ತೆ? ಸ್ಯಾಂಗ್ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಸಂಗ್ ಆಗುತ್ತೆ. ಇದನ್ನ ಕೇಳಿರಬಹುದು ನೀವು, ಸಿಂಗ್, ಸ್ಯಾಂಗ್, ಸಂಗ್. ಸೊ ಮೂರು ಬೇರೆ ಬೇರೆ ಫಾರ್ಮ್ಸ್ ಇದೆ. ಇಲ್ಲಿ ಆ ತರ ಇಲ್ಲ. ವಾಕ್, ವಾಕ್ಡ್, ವಾಕ್ಡ್, ಪಾಸ್ಟ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಎರಡು ಒಂದೇ ತರ ಇದೆ ಅಲ್ವಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್. ಯಾವುದು ING ಇಲ್ಲಿ ಆಡ್ ಆಗುತ್ತೆ ಅಲ್ಲ, ಆ ವರ್ಬ್ಸ್ ಎಲ್ಲದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರುತ್ತೆ. Now let's go back to the meaning and see if we have understood what it means. A verb whose simple past and past participle are formed by adding the suffix ed. ಅಂದ್ರೆ ಏನರ್ಥ? ಯಾವ ವರ್ಬ್ಗೆ ನಾವು ಪಾಸ್ಟ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಎರಡರಲ್ಲೂ ed ಆಡ್ ಮಾಡ್ತೀವಿ, ಎರಡು ಒಂದೇ ತರ ಕಾಣಿಸುತ್ತೋ ಅದನ್ನ ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಅಂದ್ರೆ ಮೀನಿಂಗ್ ಇಟ್ ಫಾಲೋಸ್ ದ ಸೇಮ್ ಕಾನ್ಜುಗೇಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಪಾಸ್ಟ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಎರಡೂ ಒಂದೇ ರೀತಿ ಎಂಡ್ ಆಗುತ್ತೆ ಅಂಡ್ ed ಎಂಡ್ ಆಗುತ್ತೆ. ಸೊ ರೆಗ್ಯುಲರ್ ವರ್ಬ್ ಅಂದ್ರೆ ಇದು. ಇರೆಗ್ಯುಲರ್ ವರ್ಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೇ ಬಿ ಆವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ರೆಗ್ಯುಲರ್ ವರ್ಬ್ಸ್ ಅಂದ್ರೆ ಏನು ಅಂತ ಅರ್ಥ ಆಗಬಹುದು. ಫೋರ್ತ್ ಕೈಂಡ್ ಆಫ್ ವರ್ಬ್ಸ್, ಇರ್ರೆಗ್ಯುಲರ್ ವರ್ಬ್. ಸೊ ಇರ್ರೆಗ್ಯುಲರ್ ವರ್ಬ್ ಅಂದ್ರೆ ರೆಗ್ಯುಲರ್ ವರ್ಬ್ಗಿಂತ ಆಪೋಸಿಟ್ ಅಂತ ಅನ್ಕೋಬಹುದು. Do not follow specific conjugation pattern and the simple past and past participles can be formed in various ways. Now, before understanding the meaning, let's see the forms again. So forms ನೆನಪಿದೆ ಅಲ್ವಾ? ಬೇಸ್, ಇನ್ಫಿನಿಟಿವ್, ಪ್ರೆಸೆಂಟ್, ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್ ಮತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್. ಇಲ್ಲಿ ನೋಡಿ ಬೇರೆ ಎಕ್ಸಾಂಪಲ್ಸ್ ತಗೊಂಡಿದ್ದೀವಿ. ಬೀಟ್ ಅಂದ್ರೆ ಹೊಡೆಯೋದು. ಟು ಬೀಟ್ ಇನ್ಫಿನಿಟಿವ್, ಪ್ರೆಸೆಂಟ್ ಬೀಟ್ ಅಥವಾ ಬೀಟ್ಸ್ ಆಗುತ್ತೆ ಡಿಪೆಂಡಿಂಗ್ ಆನ್ ಸಬ್ಜೆಕ್ಟ್. ಪಾಸ್ಟ್, ಪಾಸ್ಟ್ ಏನು? ಬೀಟ್ದು ಬೀಟೇ ಬರುತ್ತೆ. ಸೊ ಮೈ ಫಾದರ್ ಬೀಟ್ ಮೀ. ಸೊ ನಿನ್ನೆ ಹೊಡೆದಿದ್ರು ಕೂಡ ಮೈ ಫಾದರ್ ಬೀಟ್ ಮೀ. ಪಾಸ್ಟ್ ಟೆನ್ಸ್ ಅಲ್ಲಿ ಕೂಡ ನಾವು ಬೀಟ್ ಅಂತಾನೆ ಹೇಳ್ತೀವಿ. ಪಾಸ್ಟ್ ಪಾರ್ಟಿಸಿಪಲ್ ನೋಡಿ, ಬೀಟ್ ಇದ್ದು ಬೀಟನ್ ಆಯ್ತು, ಕರೆಕ್ಟ್. ಪ್ರೆಸೆಂಟ್ ಕಂಟಿನ್ಯೂಸ್ ING. ಪ್ರೆಸೆಂಟ್ ಕಂಟಿನ್ಯೂಸ್ ಯಾವ್ದಾದ್ರು ಸಿಮಿಲರ್ ಇರುತ್ತೆ, ING ಲಿ ಎಂಡ್ ಆಗುತ್ತೆ. ಓಕೆ, ಲೆಟ್ಸ್ ಲುಕ್ ಎಟ್ ದ ನೆಕ್ಸ್ಟ್ ಎಕ್ಸಾಂಪಲ್. ಫ್ಲೈ ಅಂದ್ರೆ ಹಾರೋದು. ಟು ಫ್ಲೈ, ಟು ಪ್ಲಸ್ ವರ್ಬ್ ಇಸ್ ಆಲ್ವೇಸ್ ಇನ್ಫಿನಿಟಿವ್. ಟು ಫ್ಲೈ, ಫ್ಲೈ ಅಥವಾ ಫ್ಲೈಸ್. ಸೊ ಐಗೆ ಫ್ಲೈ ಹೇಳ್ತೀವಿ, ಯುಗೆ ಫ್ಲೈ ಹೇಳ್ತೀವಿ, ವಿ ಫ್ಲೈ, ಹಿ ಶಿ ಇಟ್ ಎಲ್ಲ ಫ್ಲೈಸ್ ಹೇಳ್ತೀವಿ. ಫ್ಲೂ, ಫ್ಲೂ ಇಸ್ ದ ಪಾಸ್ಟ್ ಟೆನ್ಸ್ ಆಫ್ ಫ್ಲೈ. Now past participle of fly is flown. So fly, flew, flown. ನೋಡಿ ಹೇಗೆ ಪಾಸ್ಟ್ ಬೇರೆ ತರ ಇದೆ, ಪಾಸ್ಟ್ ಪಾರ್ಟಿಸಿಪಲ್ ಬೇರೆ ತರ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಡೂ, ಟು ಡೂ, ಡೂ ಆರ್ ಡಸ್. ಡಿಡ್, ಸೊ ಡೂ, ಡಿಡ್, ಡನ್. ಇದು ನಿಮ್ಮ ಪ್ರೆಸೆಂಟ್, ಪಾಸ್ಟ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರುತ್ತೆ. ಸೊ ಡಿಡ್ ಇಸ್ ಪಾಸ್ಟ್ ಟೆನ್ಸ್, ಡನ್ ಇಸ್ ಪಾಸ್ಟ್ ಪಾರ್ಟಿಸಿಪಲ್. ಅಬ್ಸರ್ವ್ ಹೌ ಡಿಡ್ ಇಸ್ ಡಿಫರೆಂಟ್, ಡನ್ ಇಸ್ ಡಿಫರೆಂಟ್, ಕರೆಕ್ಟ್. Next, cut. To cut, cut, cuts, cut, cut, cutting. Now this is different. English ಅಲ್ಲಿ ಕೆಲವೊಂದು words like cut, shut, hit, put, hurt, telecast, broadcast. So ಈ ತರ ವರ್ಡ್ಸ್ ಗಳಿಗೆ ಪಾಸ್ಟ್ ಫಾರ್ಮ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಚೇಂಜ್ ಆಗಲ್ಲ. ಅಂದ್ರೆ ವರ್ಬ್ದು ಮೂರು ಫಾರ್ಮ್ಸ್ ಕೂಡ ಚೇಂಜ್ ಆಗೋದಿಲ್ಲ, ಸೇಮ್ ಇರುತ್ತೆ. ಮೀನಿಂಗ್ ಕಟ್, ಕಟ್, ಕಟ್. ಪ್ರೆಸೆಂಟ್ ಅಲ್ಲೂ ಕಟ್, ಪಾಸ್ಟ್ ಅಲ್ಲೂ ಕಟ್, ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲೂ ಕಟ್ ಇರುತ್ತೆ. ಸೇಮ್ ಗೋಸ್ ಫಾರ್ ಶಟ್, ಹಿಟ್ ಕೂಡ ಅಷ್ಟೇ, ಪುಟ್, ಹರ್ಟ್, ಟೆಲಿಕಾಸ್ಟ್. ಟೆಲಿಕಾಸ್ಟೆಡ್ ಇಸ್ ನಾಟ್ ಕನ್ಸಿಡರ್ ಗ್ರಾಮ್ಯಾಟಿಕಲಿ ಅಪ್ರಾಪ್ರಿಯೇಟ್. ಸೊ ಟೆಲಿಕಾಸ್ಟ್, ಟೆಲಿಕಾಸ್ಟ್, ಟೆಲಿಕಾಸ್ಟ್ ಮೂರು ಇದರಲ್ಲೂ ಅದನ್ನ ಹೇಳಬೇಕು. ಹಿಟ್, ಹಿಟ್, ಹಿಟ್. ಹರ್ಟ್, ಐ ವಾಸ್ ಹರ್ಟ್ ಅಂದ್ರೆ ನಂಗೆ ಹರ್ಟ್ ಆಗಿತ್ತು ಅಂತ ಅರ್ಥ. ಸೊ ಹರ್ಟ್, ಹರ್ಟೆಡ್ ಅನ್ನೋ ವರ್ಡ್ ಇಲ್ಲ. ಸೊ ಇದನ್ನ ನೆನ್ಪಿಟ್ಕೊಡಿ. ಇಲ್ಲಿ ಕಟ್ ಮತ್ತೆ ಕಟ್ ಎರಡ್ ಕಡೆನು ಪಾಸ್ಟ್ ಅಲ್ಲೂ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲೂ ಕಟ್ಟೆ ಇದೆ, ಆದ್ರೆ ಇಡಿಗೆ ಎಂಡ್ ಆಗ್ತಾ ಇಲ್ಲ ಅಲ್ವಾ? ಹಾಗಾಗಿ ಇದು ಕೂಡ ಇರ್ರೆಗ್ಯುಲರ್ ವರ್ಬ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿ, ಬಿ. ಬಿ ಇಸ್ ದ ಬೇಸ್ ವರ್ಬ್. ಇನ್ಫಿನಿಟಿವ್ ಇಸ್ ಟು ಬಿ. ನೆಕ್ಸ್ಟ್, ಆಮ್, ಈಸ್, ಆರ್ ಇಸ್ ದ ಪ್ರೆಸೆಂಟ್ ಫಾರ್ಮ್. ಸೊ ನಾವು ವರ್ಬ್ಸ್ ಕಲಿಬೇಕಾದ್ರೆ ಬಿ ವರ್ಬ್ಸ್ ಅಂತ ಕಲಿತೀವಿ. ಬಿ ವರ್ಬ್ಸ್ ಅಂದ್ರೆ ಏನು? ಆಮ್, ಈಸ್, ಆರ್ ಕೇಳಿರ್ತೀರಲ್ಲ. ವಾಸ್, ವರ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಬೀನ್ ಪಾಸ್ಟ್ ಪಾರ್ಟಿಸಿಪಲ್. ಬೀಯಿಂಗ್ ಇಸ್ ಪ್ರೆಸೆಂಟ್ ಕಂಟಿನ್ಯೂಸ್. ಸೊ ಈಗ ಇರ್ರೆಗ್ಯುಲರ್ ವರ್ಬ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಕರೆಕ್ಟ್ ಆಗಿ. ನೋಡಿ, ಬೀಟ್, ಬೀಟನ್, ಫ್ಲೂ, ಫ್ಲೋನ್, ಡಿಡ್, ಡನ್, ಕಟ್, ಕಟ್, ವಾಸ್, ವರ್, ಬೀನ್. Observe how
ಪಾಸ್ಟ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ಬೋತ್ ವರ್ಬ್ಸ್ ಆರ್ ಡಿಫ್ರೆಂಟ್. ಇಲ್ಲಿ ಬೀಟ್ ಇದೆ, ಇಲ್ಲಿ ಬೀಟನ್ ಇದೆ. ಫ್ಲೂ ಇದೆ, ಫ್ಲೋನ್, ಡೇಟ್ ಇರೋದು ಡನ್ ಆಗಿದೆ. ಕಟ್ ಸೇಮ್ ಇದೆ. ವಾಸ್, ವರ್, ಬೀನ್. ಸೊ ಈಗ ಮೀನಿಂಗ್ ನೋಡಿ. irregular verbs do not follow specific conjugation pattern. Their simple past and past participles can be formed in various ways. ಅಂದ್ರೆ ಒಂದೊಂದು ವರ್ಬ್ಸ್ ಒಂದೊಂದ್ ತರ ಇರಬಹುದು. ಕೆಲವೊಂದು ಪಾಸ್ಟ್ ಬೇರೆ ತರ ಇರುತ್ತೆ, ಕೆಲವೊಂದು ಪಾಸ್ಟ್ ಪಾರ್ಟಿಸಿಪಲ್ ಬೇರೆ ತರ ಇರುತ್ತೆ. ಅಂದ್ರೆ ಒಂದೇ ತರ ಬರೋದಿಲ್ಲ ಅಂತ ಅರ್ಥ. ಮೀನಿಂಗ್ ವಾಟ್? ರೆಗ್ಯುಲರ್ ವರ್ಬ್ ಅಲ್ಲಿ ನಾವು ನೋಡಿದ್ವಲ್ಲ, ಪಾಸ್ಟ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಎರಡೂ ಇಡಿ ಎಂಡ್ ಆಗ್ತಿತ್ತು. ಯಾವಾಗ ವರ್ಬ್ದು ಪಾಸ್ಟ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಇಡಿಲೇ ಎಂಡ್ ಆಗುತ್ತೆ, ಅದನ್ನ ನಾವು ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. ಯಾವಾಗ ಪಾಸ್ಟ್ ಬೇರೆ ಪಾಸ್ಟ್ ಪಾರ್ಟಿಸಿಪಲ್ ಬೇರೆ ತರ ಇರುತ್ತೆ ಮತ್ತೆ ಅದು ಇಡಿಲಿ ಎಂಡ್ ಆಗಲ್ಲ, ಅದನ್ನ ನಾವು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ನಾವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ನಿಮ್ಗೆ ಈ ತರ ವರ್ಬ್ಸ್ ಅರ್ಥ ಆದ್ರೆ ವರ್ಬ್ಸ್ ಟಾಪಿಕ್ ಅರ್ಥ ಆಗೋದು ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್, let's look at the fifth type of the verb, transitive verbs. Always take an object right after it. Now, let me give you an example. Samir kicked the ball at the example ಇದೆ. So, ಈ the ball ಇದೆಯಲ್ಲ, ಅದನ್ನ ಇಗ್ನೋರ್ ಮಾಡಿ. Just read Samir kicked. So, if I tell you Samir kicked, can you understand what I'm talking about? No, because the sentence is not complete. Sentence ಏನು ಹೇಳ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗಲ್ಲ. It will not make sense. So, what should you say? Samir kicked the ball. ಈ ಬಾಲ್ ಅನ್ನೋದು ಏನು? ಆಬ್ಜೆಕ್ಟ್. ಸೊ ಸಮೀರ್ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಅಂದ್ರೆ ಏನರ್ಥ? ಅವನು ಓದಿತಾ ಇದ್ದಾನೆ. ಏನನ್ನ ಓದಿತಾ ಇದ್ದಾನೆ? ಬಾಲ್ ನ ಓದಿತಾ ಇದ್ದಾನೆ. ಸೊ ಸಮೀರ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ ಸೆಂಟೆನ್ಸ್ ಅಲ್ಲಿ, ಬಾಲ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಯಾವುದು ಆಕ್ಷನ್ ನ ರಿಸೀವ್ ಮಾಡುತ್ತೆ ಅಲ್ಲ, ಅದನ್ನ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಈ ಕಿಕ್ ಅನ್ನೋದು ಏನಿದೆ? ವರ್ಬ್ ಅದು, ಅಂದ್ರೆ ಓದಿತಾ ಇದ್ದಾರೆ, ಫಿಸಿಕಲ್ ಆಕ್ಷನ್ ಅಲ್ವಾ. ಸೊ ಸಮೀರ್ ಕಿಕ್ಡ್ ದ ಬಾಲ್. ಸಮೀರ್ ಕಿಕ್ ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ. ಸಮೀರ್ ಕಿಕ್ ಆದ್ಮೇಲೆ ಏನೋ ಒಂದು ಆಬ್ಜೆಕ್ಟ್ ಇರಬೇಕು, ಕರೆಕ್ಟಾ? ಸೊ ಇದು ನೋಡಿ, ದ ರಿಚ್ ಮ್ಯಾನ್ ಬಾಟ್ 3 cars. ಇಫ್ ಐ ಸೇ ದ ರಿಚ್ ಮ್ಯಾನ್ ಬಾಟ್ ಇಸ್ ದಿ ಪಾಸ್ಟ್ ಟೆನ್ಸ್ ಆಫ್ ಬೈ. ನೌ ದ ರಿಚ್ ಮ್ಯಾನ್ ಬಾಟ್ 3 cars. 3 cars ನ ಇಗ್ನೋರ್ ಮಾಡಿ. ಇಫ್ ಯು ಜಸ್ಟ್ ರೀಡ್ ದ ರಿಚ್ ಮ್ಯಾನ್ ಬಾಟ್, ಯು ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಸೆಂಟೆನ್ಸ್ ಇಸ್ ಸೇಯಿಂಗ್. ರಿಚ್ ಮ್ಯಾನ್ ತಗೊಂಡ್ ಬಂದ, ಈ ಶ್ರೀಮಂತ ಏನೋ ತಗೊಂಡ್ ಬಂದ. ಏನ್ ತಗೊಂಡ್ ಬಂದ, ಏನ್ ತಂದ ಅಂತ ಗೊತ್ತಾಗ್ಬೇಕಲ್ಲ, ಆಬ್ಜೆಕ್ಟ್ ಇರಬೇಕು, ಕರೆಕ್ಟ್? ಸೊ ಇಂಗ್ಲಿಷ್ ಅಲ್ಲಿ ಕೆಲವೊಂದು ವರ್ಬ್ಸ್ ಆದ್ಮೇಲೆ ಯಾವಾಗ್ಲೂ ಆಬ್ಜೆಕ್ಟ್ ಬರಬೇಕು, ಇಲ್ಲಾಂದ್ರೆ ಸೆಂಟೆನ್ಸ್ ಅರ್ಥ ಆಗಲ್ಲ. ಸೊ ಆ ತರ ವರ್ಬ್ಸ್ ನ ನಾವು ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಆಲ್ವೇಸ್ ಟೇಕ್ ಎನ್ ಆಬ್ಜೆಕ್ಟ್ ರೈಟ್ ಆಫ್ಟರ್ ಇಟ್. ಸೊ ವಾಟ್ ಎವರ್ ವರ್ಬ್ ಯು ಯೂಸ್ ಆಸ್ ಟ್ರಾನ್ಸಿಟಿವ್ ವರ್ಬ್ಸ್, ಆ ವರ್ಬ್ಸ್ ಆದ್ಮೇಲೆ ಯಾವಾಗ್ಲೂ ಒಂದು ಆಬ್ಜೆಕ್ಟ್ ಬರಲೇಬೇಕು, ಇಲ್ಲ ಅಂದ್ರೆ ಸೆಂಟೆನ್ಸ್ ವಿಲ್ ನಾಟ್ ಮೇಕ್ ಸೆನ್ಸ್. ಯಾವ ತರ ವರ್ಬ್ಸ್ ಬರುತ್ತೆ ಟ್ರಾನ್ಸಿಟಿವ್ ವರ್ಬ್ಸ್ ಅಲ್ಲಿ? ಲವ್, ಮೇಕ್, take, kiss, kick, carry, give, bring, believe, respect, tolerate, hit. So ಇನ್ನೂ ಎಕ್ಸಾಂಪಲ್ಸ್ ಬೇಕು ಅಂದ್ರೆ ಐ ಗಿವ್ ಅಂತ ಹೇಳಕ್ಕಾಗಲ್ಲ ನಾನು, ಕರೆಕ್ಟ್? ಸೊ ಐ ಗಿವ್ ಅಂದ್ರೆ ಅರ್ಥ ಆಗಲ್ಲ. ಈ ವರ್ಬ್ ಆದ್ಮೇಲೆ ಇನ್ನೊಂದು ಆಬ್ಜೆಕ್ಟ್ ಅಥವಾ ಏನಾದ್ರೂ ಒಂದು ಎಕ್ಸ್ಟ್ರಾ ಬರಲೇಬೇಕು. ಸೊ ಐ ಕ್ಯಾನ್ ಸೇ ಐ ಗಿವ್ ಅ ಲೆಕ್ಚರ್ ಆರ್ ಐ ಗಿವ್ ದ ಲೆಕ್ಚರ್, ಕರೆಕ್ಟ್? ಸೊ ಆವಾಗ ಒಂದು ಆಬ್ಜೆಕ್ಟ್ ಬಂತು, ಆವಾಗ ಸೆಂಟೆನ್ಸ್ ವಿಲ್ ಮೇಕ್ ಸೆನ್ಸ್. ಐ ಕ್ಯಾನಾಟ್ ಸೇ ಯು ಲವ್. I cannot say that. It's not appropriate. So you love ಆದ್ಮೇಲೆ ಇನ್ನೊಂದು ಏನಾದ್ರೂ ಆಬ್ಜೆಕ್ಟ್ ಬರಬೇಕು, ಅಥವಾ ಪ್ರೊನೌನ್ ಬರಬೇಕು, ಬೇರೆ ಏನಾದ್ರೂ ಪಾರ್ಟ್ ಆಫ್ ಸ್ಪೀಚ್ ಬರಬೇಕು. So I love or you love him. So then the sentence will make sense. So transitive verbs ಅಂದ್ರೆ ಏನು? I'll repeat. ಯಾವ ವರ್ಬ್ಸ್ ಆದ್ಮೇಲೆ ಆಬ್ಜೆಕ್ಟ್ ಬರಲೇಬೇಕು, ಇಲ್ಲಾಂದ್ರೆ ನಿಮ್ಗೆ ಸೆಂಟೆನ್ಸ್ ಅರ್ಥ ಆಗಲ್ವೋ, ಆ ತರ ವರ್ಬ್ಸ್ ನ ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರೀತೀವಿ. Let's look at the next type, intransitive verbs. So intransitive verbs ಅಂದ್ರೆ ಏನು? This is just the opposite of transitive verbs. So no direct object is required after the verb. ಇಲ್ಲಿ ಹೇಗೆ ಅಂದ್ರೆ ಆ ವರ್ಬ್ ಆದ್ಮೇಲೆ ನೀವು ಬೇರೆ ಆಬ್ಜೆಕ್ಟ್ ಹಾಕಿಲ್ಲ, ಪ್ರೊನೌನ್ ಹಾಕಿಲ್ಲ, ಅಡ್ವರ್ಬ್ ಹಾಕಿಲ್ಲ ಅಂದ್ರೂ ನಿಮ್ಗೆ ಸೆಂಟೆನ್ಸ್ ಅರ್ಥ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಏರ್ಪ್ಲೇನ್ಸ್ ಫ್ಲೈ ಹೈ ಅಥವಾ ಏರ್ಪ್ಲೇನ್ಸ್ ಫ್ಲೈ ಇನ್ ದ ಸ್ಕೈ ಆತರ ಹೇಳೋ ಅಗತ್ಯ ಇಲ್ಲ. ಏರ್ಪ್ಲೇನ್ಸ್ ಫ್ಲೈ ಅಂತ ಹೇಳಿದ್ರೆ ಸಾಕು, ಅಂದ್ರೆ ಫ್ಲೈಟ್ಸ್ ಹಾರಾಡುತ್ತೆ ಅಂತ ಹೇಳಿದಾಗೆ. ಸೊ ಇದಾದ್ಮೇಲೆ ಏನು ಆಬ್ಜೆಕ್ಟ್ ಬಂದಿಲ್ಲ ಅಂದ್ರೂ ನಿಮ್ಗೆ ಸೆಂಟೆನ್ಸ್ ಅರ್ಥ ಆಗ್ತಾ ಇದೆ ಅಲ್ವಾ? ದ ಬೇಬಿ ಕ್ರೈಸ್ ಲೌಡ್ಲಿ, ದ ಬೇಬಿ ಕ್ರೈಸ್ ಇನ್ ದ ರೂಮ್, ಅದೆಲ್ಲ ಬೇಕಾಗಿಲ್ಲ. ದ ಬೇಬಿ ಕ್ರೈಸ್ ಇಸ್ ಜಸ್ಟ್ ಇನಫ್ ಫಾರ್ ಯು ಟು ಮೇಕ್ ಸೆನ್ಸ್ ಆಫ್ ವಾಟ್ ದ ಸೆಂಟೆನ್ಸ್ ಇಸ್ ಸೇಯಿಂಗ್. ನೌ ಡೋಂಟ್ ಡೈರೆಕ್ಟ್ ಆಬ್ಜೆಕ್ಟ್ ಇಸ್ ರಿಕ್ವೈರ್ಡ್ ಆಫ್ಟರ್ ದ ವರ್ಬ್ ಅಂದ್ರೆ ಏನರ್ಥ? ವರ್ಬ್ ಆದ್ಮೇಲೆ ಯಾವ್ದಾದ್ರು ಆಬ್ಜೆಕ್ಟ್ ಬರೋ ಅಗತ್ಯ ಇಲ್ಲ. ಆಬ್ಜೆಕ್ಟ್ ಇಲ್ಲದೇನೋ ಸೆಂಟೆನ್ಸ್ ನಾವು ಅರ್ಥ ಮಾಡ್ಕೋಬಹುದು. ಇಸ್ ವಾಟ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಮೀನ್. ವಾಕ್, ಲಾಫ್, ಕಾಫ್, ಪ್ಲೇ, ರನ್, ಲಿವ್, ಡ್ರೈ, ಸ್ಲೀಪ್, ಸಿಟ್, ಸ್ಟ್ಯಾಂಡ್, ಕ್ರೈ, ಇದೆಲ್ಲವೂ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಲ್ಲಿ ಬರುತ್ತೆ.
ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ವರ್ಬ್ಸ್. ಟ್ರಾನ್ಸಿಟಿವ್ ವರ್ಬ್ಸ್ ಅಂದ್ರೆ ವರ್ಬ್ಸ್ ಆದ್ಮೇಲೆ ಆಬ್ಜೆಕ್ಟ್ ಬರಲೇಬೇಕು, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂದ್ರೆ ಆಬ್ಜೆಕ್ಟ್ ಬರದೇ ಇದ್ರೂ ಸೆಂಟೆನ್ಸ್ ಅರ್ಥ ಆಗುತ್ತೆ. ಕೆಲವೊಂದು ವರ್ಬ್ಸ್ ಇನ್ ಇಂಗ್ಲಿಷ್ ಲೈಕ್ ಈಟ್, ಈಟ್ಗೆ ಟ್ರಾನ್ಸಿಟಿವ್ ಮತ್ತೆ ಇಂಟ್ರಾನ್ಸಿಟಿವ್ ಎರಡು ಆಗೋ ಒಂದು ಕೇಪಬಿಲಿಟಿ ಇದೆ. ಮೀನಿಂಗ್ ವಾಟ್? ಸೊ ಐ ಕ್ಯಾನ್ ಸೇ ಐ ಆಮ್ ಈಟಿಂಗ್ ಆರ್ ಐ ಏಟ್, ಅಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗುತ್ತೆ. ಆರ್ ಐ ಕ್ಯಾನ್ ಸೇ ಐ ಆಮ್ ಈಟಿಂಗ್ ಮೈ ಬ್ರೇಕ್ಫಾಸ್ಟ್, ಐ ಆಮ್ ಈಟಿಂಗ್ ಲಂಚ್, ಐ ಆಮ್ ಈಟಿಂಗ್ ಡಿನ್ನರ್ ಅಂತ ಹೇಳ್ಬೋದು. ಅಂದ್ರೆ ಏನರ್ಥ? ಈಟ್ ಟ್ರಾನ್ಸಿಟಿವ್ ಆಗಬಹುದು, ಇಂಟ್ರಾನ್ಸಿಟಿವ್ ಆಗಬಹುದು. ನೀವು ಅದ್ರ ಜೊತೆ ಆಬ್ಜೆಕ್ಟ್ ಹಾಕೊಂಡು ಹೇಳ್ಬಹುದು, ಆಬ್ಜೆಕ್ಟ್ ಹಾಕದೆ ಹೇಳಿದ್ರು ಕೂಡ ಅರ್ಥ ಆಗುತ್ತೆ ಅಂತ ಅರ್ಥ. So some verbs in English can be both transitive as well as intransitive. So ಇವತ್ತಿನ ಕ್ಲಾಸಲ್ಲಿ ನಾವು verbs ಅಂದ್ರೆ ಏನು, verbs ಕ್ಲಾಸಿಫಿಕೇಶನ್ಸ್ ಯಾವುದು, verbs ಫೀಚರ್ಸ್ ಏನು ಅಂತ ತಿಳ್ಕೊಂಡ್ವಿ. ಕ್ಲಾಸಿಫಿಕೇಶನ್ we learned around 6. So we learned what are action verbs, what are stative verbs, ಆಮೇಲೆ ರೆಗ್ಯುಲರ್ ಮತ್ತೆ ಇರ್ರೆಗ್ಯುಲರ್ ಮತ್ತೆ ಟ್ರಾನ್ಸಿಟಿವ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಬಗ್ಗೆ ಮಾತಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸೋಣ. ಇದಾದ್ಮೇಲೆ ಏನ್ ಕಂಟಿನ್ಯೂಷನ್ ಇದೆ ಅದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ಕೊಡ್ತೀನಿ. So thank you so much.